ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟಾರ್ ವ್ಯಾಲ್ಯೂವನ್ನು ಪಡೆದುಕೊಂಡಿದ್ದಾರೆ ಡಾಕ್ಟರ್ ಕೆ ಸಿದ್ದಪ್ಪನವರು ಅಂತ. ನಿಜ, ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಡಿ ಜಿ ಬೆನಕಪ್ಪ ಅವರು ಅವ್ರನ್ನ ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಿರಿತನಕ್ಕೊಂದು ನಮಸ್ಕಾರ ಹೇಳಿದಂತೂ ಸತ್ಯ. ಯಾಕೆಂದ್ರೆ ಶತಾಯುಷ್ಯದ ಕಡೆಗೆ ಹೆಜ್ಜೆ ನೀಡ್ತಾ ಇದ್ದಾರೆ. ಪ್ರಸ್ತುತ 96 ವರ್ಷದ ವಯೋಮಾನ. ಇವತ್ತು ಕೂಡ ಅಷ್ಟೇ ಪ್ರೀತಿ ಲಗ್ನತೆಯಿಂದ ಕೆಲಸ ಮಾಡ್ತಾರೆ. ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಆದರೂ ಕೂಡ ಅಲ್ಲಿಂದ ಮುಂದೆ ಎನ್ನುವಂತಹ ಘನತೆ ಗೌರವ ನಮಗಿದೆ. ನಾಡೋಜ ಡಾಕ್ಟರ್ ಗೋವಿಂದ ಚನ್ನಬಸಪ್ಪ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಸಂದರ್ಭದಲ್ಲಿ ಪ್ರಸ್ತುತ ಅಖಿಲ ಭಾರತ ಶ್ರವಣ ಸಾಹಿತ್ಯ ಪರಿಷತ್ನ ಗೌರವ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಮಾರಂಭದಲ್ಲಿ ಈಗ ಅಭಿನಂದನಾ ನುಡಿಯನ್ನ ಪ್ರಸ್ತಾಪಿಸಬೇಕು ಅಂತ ಬರಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಒಂದು ಚಪ್ಪಾಳಿ ನೀಡೋಣ, ಆಶೀರ್ವಾದ ಪಡೆಯೋಣ. ಒಬ್ಬ ಸ್ನೇಹಿತ ಒಂದು ದಿನ ಭೇಟಿಯಾದಾಗ ಒಬ್ಬ ಸ್ನೇಹಿತ ಇನ್ನೊಬ್ಬನನ್ನು ನೀನು ಯಾರು ಅಂತ ಕೇಳಿ, ಅವನು ಆ ಪ್ರಶ್ನೆಯಿಂದ ಅಪ್ರತಿಭನಾದಂತಹ ಆ ಇನ್ನೊಬ್ಬ ಸ್ನೇಹಿತ ಏನು ಹೇಳಲಾರದೆ ಮೌಖನಾಗಿ ಬಿಟ್ಟನು. ಡಾಕ್ಟರ್ ಸಿದ್ದಪ್ಪ ಅವರ ಅಭಿನಂದನಾ ಸಮಿತಿಯ ಬಸವನಗೌಡರು ಮತ್ತು ಕಾಂತರಾಜ್ ಅವರು, ನಾನು ಮುಕ್ತಾ ಬೇಕಾಗಿದೆ ಡಾಕ್ಟರ್ ಸಿದ್ದಪ್ಪ ಅವರಿಗೆ ಏನು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದೀವಲ್ಲ, ಅವರೊಟ್ಟಿಗೆ ನಾನು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದು ಅವರ ಸಾಧನೆಗಾಗಿ ನಾವು ಈ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಈ 80 ವರ್ಷಗಳ ತುಂಬಿದ ಸಿದ್ದಪ್ಪ ಅವ್ರಿಗೆ ಒಂದು ಸಮಿತಿ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಅವರ ಶಿಷ್ಯ ವೃಂದ, ಅವರ ಸ್ನೇಹಿತ ವೃಂದ, ಕುಟುಂಬ ವೃಂದದಿಂದ ಎಲ್ಲರಿಂದಲೂ ಲೇಖನಗಳನ್ನು ತರಿಸ್ಕೊಂಡು ಅವರಿಗೆ ಒಂದು ಪುಸ್ತಕವನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ. ಸಿದ್ದಪ್ಪ ಅವರು ಒಬ್ಬ ಶಿಕ್ಷಣ ತಜ್ಞ ಆದರೂ ಕೂಡ ಸಮಾಜಮುಖಿ ಕೆಲಸಗಳನ್ನ ತುಂಬ ಮಾಡ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಶಿಕ್ಷಣ ಸಂಸ್ಥೆಗಳಿಗಂತೂ ತುಂಬ ವೈಸ್ ಚಾನ್ಸಲರ್ ಆದರೂ ಕೂಡ, ಒಬ್ಬ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದರೂ ಕೂಡ ಅವರು ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ ಗ್ರಾಮೀಣ ಶಿಕ್ಷಕರಿಗೆ, ಮಕ್ಕಳಿಗೆ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಆ ಫಲ ನಮಗೆ ಕಣ್ಣಿಗೆ ಕಾಣುವ ಹಾಗಿದೆ. ಸಾಕಷ್ಟು ಗ್ರಾಮೀಣ ಮಕ್ಕಳು ಇದರಿಂದ ಫಲ ತಗೊಂಡು ತುಂಬ ಮೇಲ್ಮೇಲೆ ಹೋಗಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ ಉದ್ದೇಶ ಬೇರೆಯವರಿಗೆ ಮೋಟಿವೇಟ್ ಆಗಲಿ, ಎಲ್ಲ ಶಿಕ್ಷಣ ತಜ್ಞರು ಹೀಗೆ ಮಾಡಿದರೆ ಖಂಡಿತ ನಮ್ಮ ರಾಷ್ಟ್ರವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗ ನೀವು ನೋಡಿದ ಹಾಗೆ ತುಂಬ ಜನ ಶಿಕ್ಷಣ ತಜ್ಞರು, ವಿಜ್ಞಾನಿಗಳು. ಸಿದ್ದಪ್ಪ ಅವರು ಒಬ್ಬ ದೊಡ್ಡ ವಿಜ್ಞಾನಿ ಕೂಡ, ಸಮಾಜಮುಖಿ ಸಾಮಾನ್ಯ ಮನುಷ್ಯಂತರ ಅವ್ರು ಕೆಲಸ ಮಾಡಿದ್ರು ಕೂಡ ಅವ್ರದ್ದು ಬಹುಮುಖ ಪ್ರತಿಭೆ. ಹಾಗಾಗಿ ಅವರಿಗೆ ನಾವು ಈ ದಿನ ಎಲ್ಲರೂ ಸೇರಿ, ಅವರ ಶಿಕ್ಷಕ ವೃಂದ, ಅವರ ಸ್ನೇಹಿತವರಿಂದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅವರ ನೆನಪಿಗೆ ಒಂದು ಸ್ಮರಣ ಸಂಚಿಕೆ ಕೂಡ ತಂದಿದ್ದೀವಿ. ಅದಕ್ಕೆ ನಾನೇ ಸಂಪಾದಕರಾಗಿದ್ದೀನಿ ಅಂತ ತುಂಬ ಸಂತೋಷವಾಗಿ ಹೇಳಲಿಕ್ಕೆ ಸಾಧ್ಯ. ನಾನು ಯಾಕೆ ಇದು ಮುಂದೆ ನಿಂತಿದ್ದೀನಿ ಅಂದರೆ, ನಾನು ಒಬ್ಬ ಸಾಮಾನ್ಯ ಮಹಿಳೆ ಆಗಿ ಕೂಡ ಡಾಕ್ಟರ್ ಸಿದ್ದಪ್ಪ ಅವರ ಸಂಪರ್ಕದಲ್ಲಿದ್ದರಿಂದ ನಾನು ಸಾಕಷ್ಟು ಕೆಲಸ ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಂತಹ ವ್ಯಕ್ತಿಗಳು ಎಲ್ಲರಿಗೂ ಮೋಟಿವೇಟ್ ಮಾಡಿದರೆ ಖಂಡಿತ ತುಂಬ ಜನ ಸುಧಾರಿಸಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೇ ಈ ಕಾರ್ಯಕ್ರಮ ಮಾಡಿದ್ದು. ಅದು ನನ್ನ ಮೆಸೇಜ್. ಮೇಡಮ್, ಇವತ್ತಿನ ದಿನದಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿದ್ದಾರೆ? ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ? ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಗಣ್ಯ ವ್ಯಕ್ತಿಗಳನ್ನ ಆಹ್ವಾನಿಸಿದಾಗ ಇಸ್ರೋದ ಫಾರ್ಮರ್ ಚೇರ್ಮನ್ ಕಿರಣ್ ಕುಮಾರ್ ಅವರು ಫೋನಿನಲ್ಲೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡ್ರು. DST ಫಾರ್ಮರ್ ಚೇರ್ಮನ್ VS ರಾಮಮೂರ್ತಿ ಅವರು ಬಂದಿದ್ದಾರೆ. DV ಗೋಪಿನಾಥ್ ಅವರು ಕೂಡ ರಿನೌಂಡ್ ಸೈಂಟಿಸ್ಟ್, ಅವರು ಕೂಡ ಬಂದಿದ್ದಾರೆ. P ವೆಂಕಟರಾಮಯ್ಯ ಅವರು ವೈಸ್ ಚಾನ್ಸಲರು. ಗೋರುಚ ನನ್ನ ತಂದೆ, ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಈಗ ಗಣ್ಯ ವ್ಯಕ್ತಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.
ನನಗೆ ತುಂಬ ಸಂತೋಷ. ಸಿದ್ದಪ್ಪ ಅವರು ಮೊದಲು ಇದು ಬೇಡ ಅಂತ ಹೇಳಿದರು, ನಾವೆಲ್ಲ ಇಲ್ಲ ಇದು ಬೇಕಾಗುತ್ತೆ, ಜನಕ್ಕೆ ಗೊತ್ತಾಗಬೇಕು, ಇಂತಹ ಕೆಲಸಗಳು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಈ ಕಾರ್ಯಕ್ರಮನ ಬಹುಶಃ ಹೇಳಬೇಕಂದ್ರೆ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಮಾಡಿದೆ ಅಂತ ಹೇಳ್ಬೋದು. ನನಗೆ ಆ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ನನಗೆ. ಥ್ಯಾಂಕ್ ಯು.